ಇನ್ನು ಶ್ರೀರಾಮುಲು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಕಾಡ್ತಾ ಇದ್ರೆ ಮತ್ತೊಂದೆಡೆ ಶ್ರೀರಾಮುಲು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅವರಿಗೆ ಸ್ವಾಗತ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಮತ್ತು ಅನೇಕ ನಾಯಕರ ನಡುವೆ ವೈಮನಸ್ಸು ಬಂದಿದೆ. ಹೀಗಾಗಿ ಮಾಜಿ ಸಚಿವ ಶ್ರೀರಾಮುಲು ಅವರು ಒಬ್ಬ ಪವರ್ಫುಲ್ ನಾಯಕ ಕೂಡ ಹೌದು. ಮಾಜಿ ಸಚಿವ ಶ್ರೀರಾಮುಲು ಅವರು ಒಬ್ಬ ಪವರ್ಫುಲ್ ನಾಯಕ, ಸಂಭಾವಿತ ಮನುಷ್ಯ ಕೂಡ ಹೌದು. ಸಮಾಜದಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದ್ದಾರೆ. ಬಿಆರ್ಎಸ್ ಪಕ್ಷವನ್ನು ಕಟ್ಟಿದ್ರವರು. ಬಿಆರ್ಎಸ್ ಪಕ್ಷವನ್ನು ಕಟ್ಟಿ 5-6 ಸ್ಥಾನಗಳನ್ನು ಕೂಡ ಗೆದ್ದಿದ್ರು. ಹೀಗಾಗಿ ಶ್ರೀರಾಮುಲು ಅವರನ್ನ ಎಲ್ಲ ಸಮುದಾಯದವರು ಕೂಡ ಇಷ್ಟಪಡ್ತಾರೆ. ಬಿಜೆಪಿಯಲ್ಲಿ ಅಸಮಾಧಾನ ಇದೆ, ಹೀಗಾಗಿ ಕಾಂಗ್ರೆಸ್ಗೆ ಬಂದರೆ ನಾನು ಅವರನ್ನು ಸ್ವಾಗತಿಸ್ತೀನಿ. ಶ್ರೀರಾಮುಲುಗೆ ಪರೋಕ್ಷವಾಗಿ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ನೋಡಿದೆ. ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು. ಅದು ಮನಸ್ತಾಪ ಬರ್ತಕ್ಕಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಬೈ ಎಲೆಕ್ಷನ್ಗೆ ಬಂಗಾರ ಹನುಮಂತನ ಕ್ಯಾಂಡಿಡೇಟ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇರಬಹುದು ಅಂತ ನನ್ನ ಊಹೆ. ಇನ್ನು ಬೇರೆ ಬೇರೆ ಅವರವ್ರನ್ನೆಲ್ಲ ಜಂಟಿ ಬಿಸ್ನೆಸ್ಗಳು ಅವು ಇವು ಎಲ್ಲ ಇದ್ದಾವೆ, ಅದೆಲ್ಲರೂ ಬಂದಿರ್ಬೋದು, ಅಥವಾ ಈ ರಾಜಕೀಯದಲ್ಲಿ ಇದರಿಂದಾರು ಬಂದಿರಬಹುದು. ಆದರೆ ಒಂದು ಏನಂದರೆ ರಾಮುಲು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಂಥವರು. ಅವರು ಕೂಡ BSR ಪಾರ್ಟಿನ ಪ್ರಾರಂಭ ಮಾಡಿ ಒಂದು 5-6 ಜನ MLAಗಳನ್ನು ಅವ್ರು ಗೆಲ್ಲಿಸ್ಕೊಂಡಿದ್ರು. ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ, ನಾಟ್ ಓನ್ಲಿ ಫಾರ್ ST ಕಮ್ಯುನಿಟಿ. ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದ್ದಂಥದ್ದು ನಾನು ನೋಡಿದ್ದೀನಿ. ಮತ್ತು ಸಂಭಾವಿತ ಮನುಷ್ಯನೂ ಇದ್ದಾರೆ. ನನಗೂ ಅವ್ರಿಗೂ ಸುಮಾರು 30-40 ವರ್ಷದಿಂದನೂ ಕೂಡ ಪರಸ್ಪರ ಪರಿಚಯನೂ ಇದೆ. ನಾವೆಲ್ಲ ಜೊತೆಯಲ್ಲೂ ಕೂಡ ನಾವು ಇದ್ದೋ. ಈಗ ಅವ್ರೇನಾದ್ರು BJP ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವ್ರೇನಾದ್ರು ಹೊರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೀನಿ. ರಾಮುಲುದು